ಶಿಟ್, ಏನಿದು ಒಪ್ಸಿದ ಕೆಲಸ ಆಯಿತು ಅಂತ ಫೋನ್ ಮಾಡಿ ಹೇಳೋಣ ಅಂದರೆ ಫೋನೇ ಸಿಗ್ತಾ ಇಲ್ವಲ್ಲ. ಶೂಟ್ ಮಾಡಿದ ಜಾಗದಲ್ಲಿ ಏನಾದರೂ ಫೋನ್ ಬಿದ್ದೋಯ್ತಾ ಹೇಗೆ? ಅಯ್ಯೋ, ನಾನೇ ಹೋಗಿ ತೊಗೊಂಬರಲ್ಲ. ಬೇಡ ಬೇಡ, ನಾನಲ್ಲಿ ಓಡಾಡೋದನ್ನ ಯಾರಾದರೂ ನೋಡಿಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಬೇಕಾದರೆ ಯಾರಾದರೂ ಕಳಿಸಿ ಹುಡುಗಿಸಿ ತರಿಸಿದ್ರಾಯ್ತು. ಈಗ ವಿಷಯ ಮುಡಿಸ್ಬೇಕಲ್ಲ. ಈ ನಂಬರಿಂದಲೇ ಕಾಲ್ ಮಾಡಿಬಿಡ್ತೀನಿ. ಹಲೋ ಹಲೋ, ನಾನು ಚಂದ್ರು ಮಾತಾಡ್ತಿರೋದು. ಇದು ಯಾವ ನಂಬರು? ಇದು ಇನ್ನೊಂದು ನಂಬರು. ಆ ಫೋನು ಎಲ್ಲೋ ಮಿಸ್ ಆಗೋಗಿದೆ, ಅದಕ್ಕೆ ಈ ನಂಬರಿಂದ ಕಾಲ್ ಮಾಡಿದೆ. ನೀವು ಒಪ್ಸಿದ ಕೆಲಸ ಆಗಿದೆ, ಮುಗಿಸಿದ್ದೀನಿ. ದಯವಿಟ್ಟು ನನಗೆ ಬೇರೆ ಯಾವ ಕೆಲಸನೂ ಹೇಳಬೇಡಿ. ಬಂಗಾರಮ್ಮ ಸತ್ಲಾ? ಸಾಯ್ತಾರೆ. ಸಾಯ್ಬೇಕು, ಅವಳು ಸತ್ತರೇನೆ ನಿನಗೆ ನನ್ನಿಂದ ಬಿಡುಗಡೆ. ಬಾಯ್. ಹಲೋ, ನಾನು ಹೇಳಿದ ಹಲೋ ಹಲೋ. ಓ ಮೇಡಮ್, ಈ ಫೋನು ಆ ಕೊಲೆಗಾರಂದೆ ಅಂತ ಅದು ಹೇಗೆ ಹೇಳ್ತೀರಾ? ಬೇರೆ ಯಾರಾದರೂ ಈ ಫೋನ್ ಅಲ್ಲಿ ಮಿಸ್ ಮಾಡಿ ಹೋಗಿರ್ಬೋದಲ್ವಾ? ಯಾಕಂದರೆ ಫೈಟ್ ನಡೆದಿದ್ದ ಜಾಗದಲ್ಲಿ ರಾಜಾ ಹುಲಿ ಹುಡುಗರು ಬೇರೆ ಇದ್ರು, ಅವ್ರದ್ದೇ ಯಾರ್ದಾದ್ರೂ ಒಬ್ರದ್ದು ಆಗಿರ್ಬೋದಲ್ಲ ಅಂತ. ನಮ್ಮೊಬ್ಬನ ಕೊಲ್ಸಕ್ಕೆ ಮುಂಬೈಯಿಂದ ಜನ ಕರ್ಸವ್ರ ಅಲ್ಲ? ಕೊಲ್ಲೋ ಅಂತ ತೆಪ್ ನಮ್ಮವ್ವ ಏನ್ ಮಾಡಿದ್ಲು? ನಮ್ಮವ್ವನ್ ಕೊಂದನ್ನ ನಾನು ಸುಕ್ಕೆ ಬಿಡಕ್ಕಿಲ್ಲ. ಅವನ್ ಮುಂಬೈಯಿಂದ ಬಂದಿರ್ಲಿ, ದುಬೈಯಿಂದ ಬಂದಿರ್ಲಿ, ಅವನ್ನ ಹುಡುಕಿ ಚಟ್ಟ ಕಟ್ಟಿಲ್ಲ ಅಂದ್ರೆ ನನ್ನ ಹೆಸರು ಕಂಟಿನಲ್ಲ. ರೀ, ಮೇಡಮೇ ಶಿಕ್ಷೆ ಕೊಡ್ಸ್ತೀನಿ ಅಂತ ಹೇಳಿದ್ರಲ್ವಾ? ನಮ್ಮ ಅತ್ತೆನ್ ಕೊಂದವ್ರಿಗೆ ಖಂಡಿತ ಶಿಕ್ಷೆ ಆಗೇ ಆಗುತ್ತೆ ಬಿಡಿ. ಬರೀ ನ್ಯಾಯಾಲಯ ಕೊಡೋ ಶಿಕ್ಷೆ ಸಾಕಾಗಿಲ್ಲ ಸ್ನೇಹವರೇ. ಒಬ್ಬನ್ ಕೊಂದು ನನ್ಗೆ ನಾನೇ ಶಿಕ್ಷೆ ಕೊಡ್ಬೇಕು. ನಮ್ಮೊಬ್ಬನ್ ಗುಂಡ್ಗೆಗೆ ಗುಂಡಿಟ್ಟವನಂದ್ರೆ ಅವನ್ ಗುಂಡ್ಗೆನ ಬಗ್ದು ನನ್ನ ರಕ್ತ ಕುಡಿಲೇಬೇಕು. ಸಮಾಧಾನ ಮಾಡ್ಕೋಕಂಟಿ. ಅತ್ತೆ ಸತ್ತಿದ್ದು ಶೂಟ್ ಮಾಡಿದ್ರಿಂದ ಅಲ್ಲ, ಅದು ಹಾಸ್ಪಿಟ್ಲಲ್ಲಿ ಸರಿಯಾಗಿ ಟ್ರೀಟ್ಮೆಂಟು ಸಿಗದೆ ಇರೋದ್ರಿಂದ. ಇಲ್ಲ ಬಾವ, ಅವ್ನ್ ಶೂಟ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು. ನಮ್ಮೊಬ್ಬನ್ ಸಾವನ್ ಯಾವನ್ ಬೈಸವನೋ ಎಲ್ಲವನು ನಂಗೆ ಸತ್ರುನೇ. ಮೇಡಮ್ ನಂಬರ್ ಕೊಡದೆ ಹೋದ್ರೆ ಏನಂತೆ, ನಂಬರ್ನ ಹೆಂಗ್ ತಗೋಬೇಕು, ಈ ಕೊಲೆಗೆ ಸಂಚು ಮಾಡ್ದವನ್ನ ಹೆಂಗ್ ಮುಗಿಸ್ಬೇಕು ಅಂತ ಕಂಟಿಗೆ ಚಂದ ಗೊತ್ತದೆ. ಕಂಟಿ, ಅದೆಲ್ಲ ಆಗದೆ ಇರೋ ಕೆಲಸ. ಸುಮ್ಮನೆ ಆವೇಶದಲ್ಲಿ ಏನೇನೋ ಮಾತಾಡಬೇಡ. ನೋಡು, ಅತ್ತೆಗೆ ಹೀಗಾಯ್ತಲ್ಲ ಅಂತ ನನಗೂ ರಕ್ತ ಕುದೀತಾ ಇದೆ. ಆದರೆ ಏನು ಮಾಡೋದು, ಎಲ್ಲದಕ್ಕೂ ಪ್ರೊಸೀಜರ್ ಇದೆಯಲ್ಲ, ಅದನ್ನು ಮೀರಿ ಯಾರೂ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಕಂಟಿ. ಹೌದು ರೀ, ಮೇಡಮ್ ನಮ್ಮ ಪರ ನಿಂತಿದ್ದಾರೆ. ಅವ್ರು ಖಂಡಿತ ನಮ್ಗೆ ನ್ಯಾಯ ಕೊಡಿಸ್ತಾರೆ. ಅವರೇ ಎಲ್ಲ ನೋಡ್ಕೋತಾರೆ ಬಿಡ್ರಿ. ಅವನ್ ಯಾರೇ ಆಗಿದ್ರು ಬಂಗಾರನ್ ಮಗ ಆಗಿ ನಾನು ಸುಮ್ಕೆ ಬಿಡಕ್ಕಿಲ್ಲ. ಅವನ್ ನಂಬರ್ನ ತಗೋತೀನಿ. ಅಯ್ಯೋ ಕಂಟಿ, ಅದೆಲ್ಲ ಸಾಧ್ಯ ಇಲ್ಲ ಅಂತ ಅಂದ್ರು, ಪದೇ ಪದೇ ಯಾಕೆ ಅದನ್ನೇ ಹೇಳ್ತಿದ್ಯಾ? ಯಾಕೆ ಸಾಧ್ಯ ಇಲ್ಲ ಬಾಬಾ? ಈ ಕಂಟಿ ಮನ್ಸ್ ಮಾಡಿದ್ರೆ ಎಲ್ಲಾನು ಸಾಧ್ಯನೇ. ಜಿಗ್ನೆ, Come on, pick up the phone. ಏನು ಮನುಷ್ಯನಪ್ಪ ಅಲ್ಲ, ಕೆಲಸ ಆಗೋಕ್ಕೂ ಮುಂಚೆ ಫೋನ್ ಮೇಲೆ ಫೋನ್ ಮಾಡ್ತಾ ಇರೋರು ಕೂರತೋಗ್ಬಿಡ್ತಾ ಇರಲಿಲ್ಲ. ಈಗ ಬಂಗಾರಮ್ಮ ಸತ್ತ ಮೇಲೆ ನಾನೇ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ. ಓ
ಯಾವುದೋ ಪರಿಸ್ಥಿತಿ ಕಟ್ಟಿಬಿದ್ದು ನಮ್ಮ ಮತ್ತೆನ ನಾನೇ ಶೂಟ್ ಮಾಡೋ ಹಾಗಾಗೋಯ್ತು. ಹಾಗೆಲ್ಲ ಮಾಡಬಾರ್ದಾಗಿತ್ತು ಅಂತ ಈಗ ಅನಿಸ್ತಾ ಇದೆ. ಅಲ್ಲ, ಕಂಟಿಗೇನಾದರೂ ಆ ನಂಬರ್ ಸಿಕ್ಕಾಕೊಂಡು ಅನೇಕ ತಂದೆ ಏನಾದರೂ ಫೋನ್ ರಿಸೀವ್ ಮಾಡಿಬಿಟ್ರೆ ಪಕ್ಕ ತಗ್ಲಾಕೊಂಡ್ಬಿಡ್ತಾರೆ. ಒಂದು ವೇಳೆ ಹಾಗೇನಾದರೂ ಆಗಿಬಿಟ್ರೆ ಇದನ್ನೆಲ್ಲ ನಾನೇ ಮಾಡಿದ್ದು ಅಂತ ಈಸಿಯಾಗಿ ಗೊತ್ತಾಗೋಗುತ್ತೆ. ಹೊಸಗೆ ಬೇರೆ ಅನೇಕ ಪರಿಚಯ ಇದೆ. ಅಯ್ಯೋ, ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲ ಆ್ಯಂಗಲಿಂದನೂ ಲಾಕ್ ಆಗ್ತೀನಿ ಅಂತ ಅನಿಸ್ತಾ ಇದೆ. ಫೋನ್ ಮಾಡಿ ಫೋನ್ ಪಿಕ್ ಮಾಡಿದ್ರೆ ನಂಬರ್ನ ಚೇಂಜ್ ಮಾಡಿ ಅಂತ ಹೇಳೋಣ ಅಂತ ಅಂದರೆ ಈ ಮನುಷ್ಯ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಛೇ, ಅಟ್ಲೀಸ್ಟ್ ಫೋನ್ ಪಿಕ್ ಮಾಡಿದ್ರೆ ಆ ನಂಬರ್ನ ರಿಸೀವ್ ಮಾಡಬೇಡಿ, ನಂಬರ್ ಚೇಂಜ್ ಮಾಡಿ ಅಂತ ಹೇಳ್ಬೋದು. ಅದನ್ನು ಹೇಳು ಅಂತ ಅಂದರೂ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಛೇ, ಹಲೋ. ಓ ಶಿಟ್. ಅಯ್ಯೋ ದೇವ್ರೆ. ಹಾಂ ಸ್ನೇಹ.